ವಿಷಕರಿ ಅದು ಇಸ್ವಿ 1897 ಜನವರಿ 23ನೇ ತಾರೀಕು. ಸ್ಥಳ ವೆಸ್ಟ್ ವರ್ಜೀನಿಯಾದ ಬಳಿ ಒಂದು ಸಣ್ಣ ಹಳ್ಳಿ. ಆಗ ರಾತ್ರಿ ಸುಮಾರು 9 ಗಂಟೆಯ ಸಮಯ. ಇಲ್ಲಿ ಕಮ್ಮಾರಿಕೆ ಕೆಲಸ ಮಾಡ್ತಿದ್ದಂತ ಎರ್ಮಾಸಸ್ ಎಂಬ ವ್ಯಕ್ತಿ ಎಂದಿನಂತೆ ತನ್ನ ಕೆಲಸ ಕಾರ್ಯಗಳಲ್ಲಿ ನಿರತನಾಗಿದ್ದ. ವಾಸ್ತವವಾಗಿ ಅವತ್ತೇ ಸಂಜೆ ಅವನು ತುಂಬಾ ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಿತ್ತು. ಆದರೆ ಸಾಯಂಕಾಲ ಯಾವುದೋ ಒಂದು ಕುದುರೆ ಕಾಲಿಗೆ ಹಾಕುವಂತ ಲಾಳದ ಆರ್ಡರ್ ಬಂದಿದ್ರಿಂದ ಅವನು ಅದರ ತಯಾರಿಕೆಯಲ್ಲಿ ತೊಡ್ಕೊಂಡಿದ್ದ. ಅದನ್ನ ಮಾಡಿ ಮುಗಿಸೋದಿಕ್ಕೆ ಇನ್ನೂ ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ನೋದು ಆತನಿಗೆ ಗೊತ್ತಿತ್ತು. ಹೀಗಾಗಿ ಅಲ್ಲಿ ತನ್ನ ಸಹಾಯಕನಾಗಿದ್ದಂತ 11 ವರ್ಷದ ಒಬ್ಬ ಹುಡುಗನನ್ನ ಕರೆದು, ನೀನು ಈಗಲೇ ಮನೆಗೆ ಹೋಗಿ ನನ್ನ ಹೆಂಡತಿಗೆ ನಾನು ಬರೋದು ಇನ್ನೂ ಕೂಡ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳು, ಹಾಗೂ ಅವಳಿಗೆ ಏನಾದ್ರೂ ಬೇಕಿದ್ರೆ ನೀನೇ ಅದನ್ನ ಅವಳಿಗೆ ಕೊಟ್ಬಿಡ್ಬಾ ಅಂತ ಹೇಳ್ಕಳಿಸ್ತಾನೆ. ಆದ್ರೆ ವೀಕ್ಷಕರೇ, ಆ ಹುಡುಗನನ್ನ ಅಲ್ಲಿಂದ ಕಳಿಸಿದ ನಂತರ ಅಲ್ಲಿ ನಡೆದಂತ ಒಂದಷ್ಟು ಭಯಾನಕ ಸಂಗತಿಗಳು ನಿಮ್ಮನ್ನ ದಿಗ್ಭ್ರಮೆ ಪಡುವಂತೆ ಮಾಡ್ತವೆ. ವೀಕ್ಷಕರೇ, ಈ ವಿಶಾಲ ಜಗತ್ತಲ್ಲಿ ಈವರೆಗೂ ಎಷ್ಟೊಂದು ಭೂತದ ಕಥೆಗಳು ಚಾಲ್ತಿಯಲ್ಲಿವೆ. ಅಷ್ಟೆಲ್ಲ ಕಥೆಗಳು ಇಲ್ಲಿದ್ರೂ ಕೂಡ ಅವುಗಳಲ್ಲಿ ಕೆಲವು ಮಾತ್ರ ನಂಬೋದಿಕ್ಕೆ ಅರ್ಹ ಹಾಗೂ ಅಧಿಕೃತ ಅಂತ ಅನ್ಸ್ಕೊಂಡಿವೆ. ಅವುಗಳ ಸಾಲಿಗೆ ಈಗ ನಾವಿಲ್ಲಿ ಹೇಳೋದಕ್ಕೆ ಹೊರಟಿರುವಂತ ಈ ಒಂದು ಅಪರೂಪದ ಹಾಗೂ ಭಯ ಖಚಿತವಾದಂತ ಘಟನೆ ಕೂಡ ಸೇರಿ ಹೋಗಿದೆ ಅಂತಾನೆ ಹೇಳಬಹುದು. ಯಾಕೆಂದ್ರೆ ಇದನ್ನ ಅವತ್ತಿನ ಸರ್ಕಾರನೇ ಒಪ್ಕೊಂಡಿತ್ತು. ಈ ಒಂದು ಘಟನೆ ಬಗ್ಗೆ ಅವತ್ತಿನ ನ್ಯಾಯಾಧೀಶರೇ ತಮ್ಮ ಸಮ್ಮತಿಯನ್ನ ಸೂಚಿಸಿ ಅದನ್ನ ಇವರ ಕೇಸ್ಗಳಲ್ಲಿ ದಾಖಲು ಮಾಡ್ಕೊಂಡಿದ್ರು. ಇನ್ನು ನಾವು ಕೂಡ ನಿಮ್ಮ ಈ ವಾಹಿನಿಯಲ್ಲಿ ಇಂಥ ಭೂತದ ಘಟನೆಗಳ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೇವೆ. ಆದ್ರೆ ಇತ್ತೀಚೆಗೆ ಇಂಥ ಟಾಪಿಕ್ ಬಗ್ಗೆ ನಿಮ್ಮ ಈ ವಾಹಿನಿಯಲ್ಲಿ ಯಾವುದೇ ವಿಡಿಯೋ ಬಂದಿರಲಿಲ್ಲ. ಹಾಗಾಗಿ ನಮ್ಮ ವೀಕ್ಷಕರಿಗೋಸ್ಕರ ಹೊರ ದೇಶದಲ್ಲಿ ನಡೆದಂತ ಹಾಗೂ ಇಲ್ಲಿಂದ ಸುಮಾರು 1 ಶತಮಾನದ ಹಿಂದೆ ತೀವ್ರ ಸದ್ದನ್ನ ಮಾಡದಂತ ಈ ಒಂದು ವಿಚಿತ್ರ ಕಥೆಯನ್ನ ನಿಮ್ಗಾಗಿ ಹೊತ್ತು ತಂದಿದ್ದೇವೆ. ಹಾಗಂತ ಇಲ್ಲಿ ದೆವ್ವ, ಭೂತ, ಪಿಶಾಚಿ ಇದೆಲ್ಲ ಇದೆ ಹಾಗೂ ಇದೆಲ್ಲ ನಿಜ ಅಂತ ನಾವು ಯಾವ ಕಾರಣಕ್ಕೂ ಸಮರ್ಥನೆ ಕೊಡೋದಿಲ್ಲ. ಇಂಥ ಘಟನೆಗಳೆಲ್ಲ ಅವರವರ ಮನಸ್ಥಿತಿ ಹಾಗೂ ಸ್ವಂತ ಅನುಭವಗಳಿಗೆ ಸಂಬಂಧಪಟ್ಟಿರ್ತವೆ. ಇಂಥ ಘಟನೆಗಳು ಕೇಳೋದಕ್ಕೆ ತುಂಬಾ ರೋಚಕವಾಗಿರ್ತವೆ. ನಾವೀಗ ಹೇಳ್ತಿರುವಂತ ಈ ಒಂದು ಘಟನೆ ಕೂಡ ಅಂಥದ್ದೇ ಒಂದು ಘಟನೆ. ಬನ್ನಿ ವೀಕ್ಷಕರೇ, ಆ ಒಂದು ಘಟನೆ ಏನು, ಅದರ ರೋಚಕತೆ ಎಂತದ್ದು ಅಂತ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಎರ್ಮಾಸಸ್ ಅವತ್ತು ಕಳಿಸಿದಂತ ಆ ಹುಡುಗ ಅಲ್ಲಿಂದ ಈ ಒಂದು ವಿಷಯನ ತಿಳಿಸೋದಿಕ್ಕೆ ಮನೆ ಕಡೆ ಹೊರಟಿದ್ದ. ಈ ಕಡೆ ಒಬ್ಬಂಟಿಯಾಗಿ ಉಳಿದಂತ ಈ ಎರ್ಮಾಸಸ್ ತನ್ನ ಕೆಲಸಕ್ಕೆ ಬೇಕಾದಂತ ಬೆಂಕಿಯನ್ನ ಇನ್ನಷ್ಟು ಹಚ್ಚಿ ಜಾಸ್ತಿ ಮಾಡಿದ್ದ. ಆ ಬೆಂಕಿಯಲ್ಲಿ ತನ್ನ ಕಬ್ಬಿಣವನ್ನ ಬೇಯಿಸ್ತಾ ಕೆಲಸವನ್ನ ಮಾಡ್ತಿದ್ದ. ಅವನಿಗೆ ಅವನ ಮನಸ್ಸು ತನ್ನ ಕೆಲಸದ ಮೇಲೆ ಇರ್ಲಿಲ್ಲ. ಯಾಕೆಂದ್ರೆ ಅವನ ಮನಸ್ಸೆಲ್ಲ ದೂರದಲ್ಲಿ ಇದ್ದಂತ ತನ್ನ ಪತ್ನಿ ಜೋನಾಳ ಮೇಲೆ ಇತ್ತು. ಕಾರಣ ಅವಳು ಈಗ ಗರ್ಭವತಿಯಾಗಿದ್ಲು. ಅವರು ಕೆಲವೇ ತಿಂಗಳ ಹಿಂದೆ ಮದುವೆ ಆಗಿದ್ರು. 23 ವರ್ಷದ ಜೋನಾ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದಂತ ಮಹಿಳೆ. 35 ವರ್ಷದ ಎರಾಸ್ಮನ್ ಆ ಊರಿಗೆ ಕಮ್ಮಾರಿಕೆ ನಡೆಸುವಂತ ಸಲುವಾಗಿ ಸಣ್ಣ ಜಾಗವನ್ನ ಪಡೆಯೋದಕ್ಕೆ ಬಂದಿದ್ದ. ಈಗ ಅದೇ ಜಾಗದಲ್ಲಿ ತನ್ನ ಶಾಪನ್ನ ತೆರೆದು ಅವನು ಕಬ್ಬಿಣದ ಕೆಲಸಗಳಲ್ಲಿ ತೊಡ್ಕೊಂಡಿದ್ದ. ಅವನು ಈ ಊರಿಗೆ ಬಂದಂತ ಹೊಸದರಲ್ಲಿ ಈ ಜೋನಾಳ ಪರಿಚಯ ಆತನಿಗೆ ಅಕಸ್ಮಾತ್ ಆಗಿ ಆಗಿತ್ತು. ನೋಡಿದ ತಕ್ಷಣ ಇಬ್ರು ಕೂಡ ಪರಸ್ಪರ ಒಬ್ರನ್ನೊಬ್ರು ಪ್ರೀತಿಸೋದಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಈ ಒಂದು ವಿಷಯ ಅವಳ ತಾಯಿಯಾದಂತ ಮೇರಿಗೆ ಗೊತ್ತಾಗುತ್ತೆ. ಇವರಿಬ್ರು ಮದುವೆ ಆಗೋದು ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಹಾಗಾಗಿ ಅವನನ್ನ ಇನ್ಮೇಲೆ ನೋಡ್ಬೇಡ ಅಂತ ಅವರು ತಮ್ಮ ಮಗಳಿಗೆ ನಿಬಂಧನೆಯನ್ನ ಹಾಕಿದ್ರು. ಆದ್ರೆ ಈ ಎರಾಸ್ಮನ್ ಅನ್ನ ತುಂಬಾ ಪ್ರೀತಿಸ್ತಿದ್ದಂತ ಈಕೆ ಕೆಲವೇ ದಿನಗಳ ಸಮಯದಲ್ಲಿ ಅವನನ್ನ ಮದುವೆ ಆಗ್ತಾಳೆ. ಮನೆ ಬಿಟ್ಟು ಬಂದಿದಂತ ಅವಳು ಅವನ ಜೊತೆ ಅಲ್ಲೇ ಒಂದ್ ಕಡೆ ಪ್ರತ್ಯೇಕವಾಗಿ ವಾಸ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಹಾಗೂ ಈಗ ಅವಳು ಗರ್ಭವತಿ ಕೂಡ ಆಗಿದ್ಲು. ನಾವು ಈ ಒಂದು ವಿಡಿಯೋದಲ್ಲಿ ಹೇಳಿದಂತೆ ಕುದುರೆ ಲಾಳದ ಆರ್ಡರ್ ಬರುತ್ತೆ. ಅವನು ಅದನ್ನ ಒಂದೇ ಸಮ ಹೀಟ್ ಮಾಡ್ತಿದ್ದ. ಆದ್ರೆ ಅವನ ಮನ್ಸೆಲ್ಲ ಮನೇಲಿದ್ದಂತ ಅವನ ಪತ್ನಿ ಮೇಲೇನೆ ಇತ್ತು. ಆ ಕಬ್ಬಿಣ ಕಾದು ಕೆಂಪು ಬಣ್ಣಕ್ಕೆ ತಿರುಗಿದಾಗ ಅವನು ಬೆಂಕಿಯನ್ನ ನಂದಿಸಿ ಅದನ್ನ ತಟ್ಟೋದಿಕ್ಕೆ ಶುರು ಮಾಡ್ತಾನೆ. ಅವನು ಅದನ್ನ ಇನ್ನೇನು ಮುಗಿಸುವ ಹಂತದಲ್ಲಿದ್ದ. ಇದೇ ಸಮಯಕ್ಕೆ ಈ ಕಡೆ ಅವನು ಕಳಿಸ್ಕೊಟ್ಟಿದ್ದಂತ ಆ ಹುಡುಗ ತನ್ನ ಯಜಮಾನನ ಮನೆ ಬಾಗ್ಲನ್ನ ಬಡಿಯೋದಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಎಷ್ಟು ಹೊತ್ತಾದ್ರೂ ಕೂಡ ಅದು ತೆರೆದುಕೊಳ್ಳೋದೇ ಇಲ್ಲ. ಅವನು ಬಾಗ್ಲನ್ನ ಮುಂದೆ ತಡೆದಾಗ ಅದು ತಾಂತಾನೆ ತೆರೆದುಕೊಳ್ಳುತ್ತೆ. ಒಳಗ್ ಬಂದವನಿಗೆ ಅಲ್ಲಿಯ ವಾತಾವರಣ ನೋಡಿ ಸ್ವಲ್ಪ ಗೊಂದಲ ಆಗುತ್ತೆ. ಯಾಕೆಂದ್ರೆ ಒಳಗೆ ಗಾಢವಾದಂತ ಕತ್ತಲು ತುಂಬಿತ್ತು. ಅವನು ಯಾಕೆ ಇಲ್ಲಿ ಯಾವುದೇ ಲೈಟ್ ಆನ್ ಆಗಿಲ್ಲ ಅಂತ ಗೊಂದಲದಲ್ಲಿ ಪ್ರತಿ ರೂಮನ್ನು ಕೂಡ ಚೆಕ್ ಮಾಡ್ತಾ ಯಜಮಾನಿ ಹೆಸರನ್ನ ಕೂಗ್ತಾ ಮುಂದಕ್ಕೆ ಹೋಗ್ತಾನೆ. ಆದ್ರೆ ಒಳಗಿಂದ ಯಾವುದೇ ಪ್ರತಿಕ್ರಿಯೆ ಕೇಳಬರೋದಿಲ್ಲ. ಅಲ್ಲಿಯ ಮಧ್ಯದ ರೂಮಿಗೆ ಹೋದಾಗ ಅಲ್ಲಿ ಕಂಡಂತ ದೃಶ್ಯದಿಂದ ಅವನು ಭಯಭೀತನಾಗಿದ್ದ. ಯಾಕೆಂದ್ರೆ ಅಲ್ಲಿ ಆ ಮನೆ ಯಜಮಾನಿ ಎಚ್ಚರ ತಪ್ಪಿ ಮಲಗಿದ್ಲು. ಆಕೆಗೆ ಏನಾಯ್ತು ಅಂತ ಗೊತ್ತಿಲ್ಲದೆ ಆ ಹುಡುಗ ನಿಧಾನವಾಗಿ ಭಯದಿಂದ ಕಂಪಿಸ್ತಾ ಅವಳ ಬಳಿ ಹೋಗಿ ಅವಳ ಮುಖವನ್ನ ಮುಟ್ಟಿ ಮಾತನಾಡಿಸ್ತಾನೆ. ಆದ್ರೆ ಅವಳು ಅವನಿಗೆ ಯಾವುದೇ ರೆಸ್ಪಾನ್ಸ್ ಕೊಡೋದಿಲ್ಲ. ಹಾಗೂ ಅವಳ ದೇಹವನ್ನ ನೋಡಿದ್ರೆ ಅವಳು ಉಸಿರಾಡ್ತಿಲ್ಲ ಅನ್ನೋದು ಅವನಿಗೆ ತಕ್ಷಣಕ್ಕೆ ಗೊತ್ತಾಗುತ್ತೆ. ಇದರಿಂದ ಇನ್ನಷ್ಟು ಹೆದರದಂತ ಹುಡುಗ ಕೂಗ್ತಾ ಪಕ್ಕದಲ್ಲೇ ಇದ್ದಂತ ತನ್ನ ಮನೆಗೆ ಹೋಗಿ ಅಲ್ಲಿಂದ ತನ್ನ ತಾಯಿಗೆ ಈ ಒಂದು ವಿಷಯವನ್ನ ತಿಳಿಸ್ತಾನೆ. ಆಗ ಅವನ ತಾಯಿ, ಸರಿ, ನೀನು ಈ ಒಂದು ವಿಷಯವನ್ನ ತಕ್ಷಣ ನಿನ್ನ ಯಜಮಾನನಿಗೆ ತಿಳಿಸು, ನಾನು ಹೋಗಿ ವೈದ್ಯರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಕಳಿಸ್ತಾಳೆ. ಇದಾಗಿ ಸ್ವಲ್ಪ ಹೊತ್ತಲ್ಲೇ ವೈದ್ಯರ ಜೊತೆ ಆಕೆ ಕೂಡ ಮನೆಗೆ ಬಂದಿದ್ಲು. ವೈದ್ಯರು ಬರುವಷ್ಟರಲ್ಲಿ ಅಲ್ಲಿ ಒಂದಷ್ಟು ಜನ ದುಃಖದಲ್ಲಿ ನಿಂತದ್ದು ಅವ್ರಿಗೆ ಕಾಣಿಸುತ್ತೆ. ಅವರು ಸೀದಾ ಮನೆ ಒಳಗೆ ಹೋಗಿ ಆ ಮನೆ ಮೊದಲ ಮಹಡಿಯಲ್ಲಿದ್ದಂತ ಎರಾಸ್ಮನ್ನ ಕೋಣೆ ಕಡೆಗೆ ಹೋಗ್ತಾರೆ. ಅಷ್ಟೊತ್ತಿಗಾಗ್ಲೇ ಈ ಎರಾಸ್ಮನ್ ಕೂಡ ತನ್ನ ಸಹಾಯಕ ಹುಡುಗನ ಜೊತೆ ಅಲ್ಲಿಗೆ ಬಂದಿದ್ದ. ಅವನು ತನ್ನ ಪತ್ನಿಯ ಶವದ ಪಕ್ಕದಲ್ಲೇ ಕುಳಿತು ಅವಳನ್ನ ತಪ್ಪಿಕೊಂಡು ದುಃಖದಲ್ಲಿ ಅಳ್ತಾ ಇದ್ದ.
ನಂತರ ಅವರು ಈ ಎರಾಸ್ಮನ್ಗೆ ಸ್ವಲ್ಪ ಈ ಕಡೆ ಬಾ, ನಿನ್ನ ಹೆಂಡತಿಯನ್ನ ನಾನು ಚೆಕ್ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಅತೀವ ಶೋಕ ಸಾಗರದಲ್ಲಿ ಮುಳುಗಿದಂತ ಅವನು ತನ್ನ ಪತ್ನಿಯ ದೇಹವನ್ನ ತಬ್ಬಿ ಹಿಡಿದು ಒಂದೇ ಸಮ ಅಳ್ತಿದ್ದ. ವೈದ್ಯರು ಅವನನ್ನ ಅಲ್ಗಾಡಿಸಿ ಸ್ವಲ್ಪ ಜೋರಾಗಿ ಹೇಳಿದಾಗ ವಾಸ್ತವಕ್ಕೆ ಬಂದಂತ ಎರಾಸ್ಮನ್ ತನ್ನ ಪತ್ನಿಯ ದೇಹವನ್ನ ಸಡಿಲಗೊಳಿಸಿ ಎದ್ದು ಅವಳ ಪಕ್ಕದಲ್ಲಿ ಬಂದು ಮತ್ತೆ ಅವಳ ತಲೆಯನ್ನ ಸವರ್ತಾ ದುಃಖದಲ್ಲಿ ಕುಳಿತುಕೊಳ್ತಾನೆ. ವೈದ್ಯರು ಸೂಕ್ಷ್ಮವಾಗಿ ಅವಳನ್ನ ಪರಿಶೀಲನೆ ಮಾಡಿದಾಗ ಅವಳ ದೇಹದಲ್ಲಿ ಜೀವ ಇಲ್ಲದೆ ಇರುವಂತ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಹಾಗೂ ಆಕೆ ಇನ್ನಿಲ್ಲ ಎಂಬ ದುಃಖಕರ ಸಂಗತಿಯನ್ನ ಅವರು ಮತ್ತೊಮ್ಮೆ ಅಲ್ಲಿದ್ದಂತ ಎಲ್ರಿಗೂ ಖಚಿತಪಡಿಸ್ತಾರೆ. ಅವಳ ಕಿಬ್ಬೊಟ್ಟೆಯ ಭಾಗವನ್ನ ನೋಡದಂತ ವೈದ್ಯರು ಈ ಪ್ರೆಗ್ನೆನ್ಸಿಯ ಕಾಂಪ್ಲಿಕೇಶನ್ ಇಂದಲೇ ಬಹುಮಟ್ಟಿಗೆ ಅವಳು ಸಾವನ್ನಪ್ಪಿರಬಹುದಂತ ಅವರು ಭಾವಿಸ್ತಾರೆ. ಈಗ ಯಾರು ಏನು ಕೂಡ ಮಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ. ಮರುದಿನ ಅವಳ ಅಂತ್ಯ ಸಂಸ್ಕಾರ ನೆರವೇರಿಸಲು ಎಲ್ಲಾ ಸಿದ್ಧತೆಗಳು ನಡೀತವೆ. ಅವಳ ಆತ್ಮೀಯರೆಲ್ಲ ಅವಳ ದೇಹವನ್ನ ಇಟ್ಟಿದ್ದಂತ ಕೊಫಿನ್ ಸುತ್ತ ಅತ್ಯಂತ ವೇದನೆಯಿಂದ ಅಳ್ತಾ ನಿಂತಿರ್ತಾರೆ. ಇವರ ಪೈಕಿ ಅವಳ ಪತಿಯ ಗೋಳಾಟವಂತೂ ತಾರಕಕ್ಕೆ ಏರಿತ್ತು. ಅವನು ತನ್ನ ಪತ್ನಿ ಅಗಲಿಕೆಯಿಂದ ತುಂಬಾ ನೊಂದ್ಕೊಂಡಿದ್ದ. ಅದನ್ನ ಸಹಿಸೋದಿಕ್ಕೆ ಸಾಧ್ಯವಾಗದಂತ ರೀತಿಯಲ್ಲಿ ಅವನು ಕಣ್ಣೀರನ್ನ ಹಾಕ್ತಾ ಅವಳ ಶವ ಇಟ್ಟಿದಂತ ಪೆಟ್ಟಿಗೆ ಪಕ್ಕದಲ್ಲಿ ಕೂತಿದ್ದ. ಅವಳ ಇಷ್ಟದ ಒಂದು ಬಟ್ಟೆಯೊಂದನ್ನ ಅವಳ ಕಫೆನ್ ಒಳಗೆ ಇಟ್ಟು ಅದನ್ನ ಎಚ್ಚರಿಕೆಯಿಂದ ಕೆಳಗಿಳಿಸೋದಿಕ್ಕೆ ಸಹಾಯ ಮಾಡಿದ್ದ. ಈ ಒಂದು ಸಮಯದಲ್ಲಿ ಎಲ್ಲರೂ ಅಳ್ತಾ ಇದ್ರೆ ಆ ಜನರ ನಡುವೆ ಇದ್ದಂತ ಒಬ್ಬ ವ್ಯಕ್ತಿಯ ಮುಖಭಾವ ಮಾತ್ರ ಬೇರೆಯದೇ ರೀತಿ ಇತ್ತು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸತ್ ಹೋದಂತ ಜೋನಾಳ ತಾಯಿ ಮೇರಿ ಜೆನ್. ಮಗಳ ಸಾವು ಆಕೆಗೆ ಯಾವುದೇ ರೀತಿಯ ದುಃಖವನ್ನ ಉಂಟು ಮಾಡದಂತ ಕುರುಹು ಇರಲಿಲ್ಲ. ಆಕೆ ತನ್ನ ಮಗಳ ಪತಿಯ ಕಡೆ ತೀವ್ರ ಅಸಮಾಧಾನ ಹಾಗೂ ಕ್ರೋಧದಿಂದ ನೋಡ್ತಾ ಇದ್ಲು. ಎಷ್ಟೋ ಜನ ಅವಳನ್ನ ಮಾತನಾಡಿಸೋದಿಕ್ಕೆ ಬಂದ್ರು, ಅವಳು ಮಾತ್ರ ಯಾರ ಜೊತೆನೂ ಮಾತಾಡ್ಲಿಲ್ಲ. ತಾನು ಅಲ್ಲಿದ್ದಷ್ಟು ಹೊತ್ತು ಕೂಡ ಎರಾಸ್ಮನ್ ಕಡೆ ಕೋಪದಿಂದ ನೋಡ್ತಿದ್ದಂತ ಮೇರಿ ಈ ಅಂತ್ಯ ಸಂಸ್ಕಾರ ಮುಗಿದ ಬಳಿಕ ಯಾರ ಹತ್ರ ಕೂಡ ಮಾತನಾಡದೆ ಅವಸರವಾಗಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಈಕೆಗೆ ಮೊದಲಿನೂ ತನ್ನ ಮಗಳು ಅವನನ್ನ ಮದುವೆಯಾಗಿ ಹೋದದ್ದು ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಆದರೆ ಮಗಳು ಹೋದ ನಂತರ ಅವಳ ವರ್ತನೆ ಇನ್ನಷ್ಟು ವಿಚಿತ್ರ ಹಾಗೂ ನಿಗೂಢ ರೀತಿಯಲ್ಲಿ ಬದಲಾಗುತ್ತೆ. ಅವಳು ಮನೆಯಲ್ಲಿ ಸದಾ ಒಬ್ಳೇ ಇರ್ತಿದ್ಲು. ಯಾರನ್ನು ಕೂಡ ನೋಡೋದಕ್ಕೆ ಇಷ್ಟಪಡದಂತ ಅವಳು ಸದಾ ಬಾಗ್ಲನೆ ಹಾಕೊಂಡು ಇರ್ತಿದ್ಲು. ಯಾವಾಗ್ಲಾದ್ರೂ ಅಪರೂಪಕ್ಕೆ ಹೊರಗಡೆ ಬಂದ್ರೆ ತನ್ನಲ್ಲಿ ಏನೇನೋ ಮಾತನಾಡ್ತಾ ಗಾಬರಿಯಿಂದ ಗೊಂದಲ ಭರಿತ ಮುಖಭಾವದೊಂದಿಗೆ ಹೆಜ್ಜೆ ಹಾಕೋದಿಕ್ಕೆ ಶುರು ಮಾಡ್ತಿದ್ಲು. ಯಾರೋ ತನ್ನನ್ನ ಹಿಂಬಾಲಿಸ್ತಾ ಇದ್ದಾರೆ ಅನ್ನುವಂತ ಭಯದಲ್ಲೇ ಯಾವಾಗ್ಲೂ ಕೂಡ ಓಡಾಡ್ತಿದ್ಲು. ಯಾರಾದ್ರೂ ಆಕೆಯನ್ನ ಮಾತನಾಡಿಸೋದಕ್ಕೆ ಹತ್ರ ಬಂದ್ರೂ ಕೂಡ ಅವ್ರ ಜೊತೆ ಐ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇಷ್ಟಪಡದಂತ ಮೇರಿ ತನ್ನ ಪಾಡಿಗೆ ತಾನು ಮನೆ ಕಡೆ ಹೋಗ್ತಿದ್ಲು. ರಾತ್ರಿ ಆದ್ರೆ ಸಾಕು, ಒಂದು ಕ್ಯಾಂಡಲ್ ಅನ್ನ ಹಚ್ಚಿಟ್ಕೊಂಡು ನಿದ್ದೆ ಮಾಡದೆ ಮನೆ ತುಂಬಾ ಅಲ್ಲಿ ಇಲ್ಲಿ ಓಡಾಡ್ತಿದ್ಲು. ಈಕೆ ಪತಿ ಮನೆ ಒಳಗಡೆ ಮಲಗದೆ ಹೊರಗಡೆ ಜಗುಲಿ ಮೇಲೆ ಮಲಗ್ತಾ ಇದ್ದದನ್ನ ಜನ ಆಗಾಗ ಗಮನಿಸ್ತಾ ಇದ್ರು. ಹೀಗಿದ್ದಾಗ ಜೋನಾ ಸತ್ತು ಸರಿಯಾಗಿ 1 ತಿಂಗಳ ನಂತರ ಅಂದ್ರೆ ಫೆಬ್ರವರಿ 21ನೇ ತಾರೀಕು ಬೆಳಗ್ಗೆ ಎಂದಿನಂತೆ ಸಹಜವಾಗಿ ರೆಡಿಯಾಗಿ ಮನೆಯಿಂದ ಹೊರಗಡೆ ಬಂದಂತ ಮೇರಿ ಜೆನ್ನ ವರ್ತನೆಯಲ್ಲಿ ಅನಿರೀಕ್ಷಿತ ಬದಲಾವಣೆ ಉಂಟಾಗಿತ್ತು. ಅಂದ್ರೆ ಕಳೆದ ತಿಂಗಳಿಂದ ಅವಳಲ್ಲಿ ಇದ್ದಂತ ಆ ವಿಚಿತ್ರ ವರ್ತನೆ, ನಡೆ, ನುಡಿ, ಮುಖಭಾವ ಇದ್ಯಾವುದೂ ಕೂಡ ಅವತ್ತು ಇರಲಿಲ್ಲ. ಅವಳು ಸಡನ್ ಆಗಿ ಏಕಾಏಕಿ ಬದಲಾವಣೆಯಾದಂತೆ ಕಾಣಿಸ್ತಿತ್ತು. ಆದ್ರೆ ಅಲ್ಲಿ ಬದಲಾಗದೆ ಉಳಿದದ್ದು ಒಂದೇ, ಅದು ಅವಳ ಮುಖದಲ್ಲಿದ್ದಂತ ವಿಪರೀತ ಇನ್ನುವಷ್ಟರ ಕೋಪ. ಇದೇ ಕೋಪದ ಮುಖಭಾವದೊಂದಿಗೆ ಅವಳು ಸರಸರನೆ ಅಲ್ಲೊಂದ್ ಕಡೆ ಇದ್ದಂತ ಪ್ರಾಸಿಕ್ಯೂಟರ್ ಕಚೇರಿಗೆ ಹೋಗ್ತಾಳೆ. ಅಲ್ಲಿ ಮುಚ್ಚಿದಂತ ಬಾಗಿಲನ್ನ ಕನಿಷ್ಠ ತಟ್ಟದೆ ಅದನ್ನ ಜೋರಾಗಿ ತಳ್ತಾ ಒಳಗಡೆ ಬಂದು ಅಧಿಕಾರಿಯ ಎದುರುಗಡೆ ಇದ್ದಂತ ಕುರ್ಚಿ ಮೇಲೆ ಕುಳಿತುಕೊಳ್ತಾಳೆ. ಹಾಗೆ ಕೂತವಳು ಅವ್ರ ಜೊತೆ ಏನೋ ಗಾಢವಾದಂತ ವಿಷಯವನ್ನ ಮಾತನಾಡೋದಕ್ಕೆ ಅವಳು ಅಲ್ಲಿಗೆ ಬಂದಿದ್ಲು. ಕಳೆದ 2-3 ವಾರಗಳಿಂದ ಈಕೆಯ ವರ್ತನೆ ವಿಚಿತ್ರ ರೀತಿಯಲ್ಲಿ ಇದೆ ಅನ್ನುವಂತ ವಿಷಯ ಈ ಅಧಿಕಾರಿಯ ಕಿವಿಗೂ ಬಿದ್ದಿತ್ತು. ಆದ್ರೂ ಕೂಡ ಅವರು ಇದ್ಯಾವ್ದ್ರ ಬಗ್ಗೆ ಯೋಚನೆ ಕೂಡ ಮಾಡದೆ ಏನ್ ವಿಷಯ ಅಂತ ಕೇಳಿದ್ರು. ಆಗ ಈ ಮೇರಿ ಸತ್ತು ಹೋದಂತ ತನ್ನ ಮಗಳ ಬಗ್ಗೆ ಯಾರು ಕೂಡ ನಂಬದಂತ ಹಾಗೂ ಎಲ್ಲರೂ ಕೂಡ ಕೇಳಿ ಅಚ್ಚರಿ ಪಡುವಂತ ಕೆಲವು ವಿಷಯಗಳನ್ನ ಅವ್ರ ಮುಂದೆ ಇಟ್ಟಿದ್ಲು. ಆಕೆ ಹೇಳದಂತ ವಿಚಿತ್ರ ಸಂಗತಿಗಳನ್ನ ಕೇಳದಂತ ಅಧಿಕಾರಿಗೆ ಮತ್ತೊಮ್ಮೆ ಮಗಳ ಸಾವಿನ ನಂತರ ಈಕೆ ತಲೆ ಕೆಟ್ಟು ಹೋಗಿದೆ ಅನ್ನೋದು ಕನ್ಫರ್ಮ್ ಕೂಡ ಆಗುತ್ತೆ. ಆದ್ರೆ ಆಕೆ ಅಲ್ಲಿಗೆ ಬಂದು ಮುಂದಿನ ಸುಮಾರು 2 ಗಂಟೆಗಳ ಕಾಲ ಅವನ ಜೊತೆ ಮಾತನಾಡ್ತಾಳೆ. ಅವಳು ಹೇಳದಂತ ಅಷ್ಟು ವಿಷಯಗಳನ್ನ ಕೇಳ್ತಾ ಕೇಳ್ತಾ ಅವನಿಗೆ ಇದರಲ್ಲಿ ಯಾಕೋ ಸತ್ಯಾಂಶ ಇರಬೇಕು ಅಂತ ಅನ್ಸೋದಿಕ್ಕೆ ಶುರುವಾಗುತ್ತೆ. ಯಾಕೆಂದ್ರೆ ಇಲ್ಲಿ ಅವಳು ಹೇಳದಂತ ಸಾಕಷ್ಟು ವಿಷಯಗಳು ತುಂಬಾ ಗಂಭೀರವಾಗಿದ್ವು. ಅವಳು ಹೇಳಿದ್ದನ್ನ ಕೇಳದಂತ ಅಧಿಕಾರಿ ತಕ್ಷಣ ಅಲ್ಲಿಯ ವೈದ್ಯರ ಬಳಿಗೆ ಹೋಗ್ತಾರೆ. ಆ ವೈದ್ಯರು ಯಾರಪ್ಪ ಅಂದ್ರೆ ಈ ಜೋನಾಳನ ಮೊದಲು ಪರೀಕ್ಷೆ ಮಾಡದಂತ ವೈದ್ಯರೇ. ಆ ಅಧಿಕಾರಿ ವೈದ್ಯರ ಬಳಿ ಬಂದವರೇ ಉದ್ವೇಗದಿಂದ ನಾವು ಈಗಲೇ ಈ ಜೋನಾಳ ದೇಹವನ್ನ ಹೊರಗೆ ತೆಗಿಬೇಕು ಅಂತ ಅವಸರದಿಂದ ಹೇಳಿದ್ರು. ಅವರ ಮಾತನ್ನ ಕೇಳಿ ಅಚ್ಚರಿ ಪಡುವಂತ ವೈದ್ಯರು ಯಾಕೆ ಅಂತ ಕೇಳಿದ್ರು. ಅದನ್ನೆಲ್ಲ ನಾನು ನಿಮ್ಗೆ ಈಗ ಹೇಳಂಗಿಲ್ಲ, ಈಗ ನಾನು ಹೇಳ್ತಾ ಇರೋದನ್ನ ತಕ್ಷಣ ಆಗ್ಬೇಕು, ದಯಮಾಡಿ ಸಹಕರಿಸಿ ಅಂತ ಮನವಿ ಮಾಡ್ಕೊಂಡ್ರು. ಅದಕ್ಕೆ ಸಮ್ಮತಿ ಮಾಡದಂತ ವೈದ್ಯರು ಕೂಡ 4 ಜನ ಆಳುಗಳ ಜೊತೆ ಬೇಕಾದ ಅಗತ್ಯ ಸಲಕರಣೆಗಳನ್ನ ತಗೊಂಡು ಅವಳನ್ನ ಹೂತ್ ಹಾಕ್ತಂತ ಸ್ಥಳಕ್ಕೆ ಹೋಗ್ತಾರೆ. ಅದು ಚಳಿಗಾಲದ ಸಮಯ ಆಗಿರೋದ್ರಿಂದ ವಾತಾವರಣದ ಆ ಥಂಡಿಗೆ ಆಕೆ ಶವ ಇನ್ನೂ ಕೂಡ ಕೊಳ್ತಿರಲ್ಲ ಅಂತ ಜನ ಭಾವಿಸಿದ್ರು. ಅದರಂತೆ ಸೂಕ್ಷ್ಮವಾಗಿ ಅವಳ ಶವಪೆಟ್ಟಿಗೆನ ಹೊರತೆಗೆದು ಅವಳ ದೇಹದ ಕಡೆ ನೋಡ್ತಾರೆ. ಅಲ್ಲಿ ಕಂಡಂತ ಆ ಸಂಗತಿಯಿಂದ ತಮ್ಮ ಕಣ್ಣನ್ನೇ ತಾವು ನಂಬದ ಹಾಗೆ ಆಗಿತ್ತು. ಏಕೆಂದ್ರೆ ಆ ಮೇರಿ ಜೆನ್ ಆ ಅಧಿಕಾರಿಗೆ ತನ್ನ ಮಗಳ ಬಗ್ಗೆ ಹೇಳದಂತ ವಿಷಯ ಎಲ್ಲ ಸಂಪೂರ್ಣ ನಿಜ ಅಂತ ಆ ಶವನೆ ಅವ್ರಿಗೆ ತೋರಿಸ್ಕೊಟ್ಟಿತ್ತು. ಆಕೆ ಹೇಳದಂತ ಎಲ್ಲಾ ವಿಷಯಗಳು ಅಲ್ಲಿ ನಿಜವಾಗಿದ್ವು.
ಅವನ್ನ ನೋಡದಂತ ಇವರು ಪರಸ್ಪರ ಒಬ್ರನ್ನೊಬ್ರು ಅತೀವ ಆಶ್ಚರ್ಯದಿಂದ ನೋಡೋದಕ್ಕೆ ಶುರು ಮಾಡಿದ್ರು. ಹಾಗಾದ್ರೆ ಇಲ್ಲಿ ಆ ಮೇರಿ ಅವ್ರಿಗೆ ತಿಳಿಸಿದಂತ ಆ ವಿಷಯಗಳಾದ್ರೂ ಯಾವುವು? ಆ ಸ್ಥಳದಲ್ಲಿ ಅವರು ನೋಡಿದಾದ್ರೂ ಏನು? ಅವತ್ತು ತೀವ್ರ ಆಕ್ರೋಶದಿಂದ ಕಚೇರಿಗೆ ಬಂದಂತ ಮೇರಿ ತಮ್ಮ ಮಗಳ ಬಗ್ಗೆ ಆ ಅಧಿಕಾರಿಗೆ ತಿಳಿಸಿದಂತ ವಿಷಯಗಳು ಈ ರೀತಿ ಇದ್ವು. ಅವತ್ತು ತಮ್ಮ ಮಗಳ ಅಂತ್ಯ ಸಂಸ್ಕಾರ ದಿನ ಮೇರಿ ಕೂಡ ಅಲ್ಲಿಗೆ ಬಂದಿದ್ರು. ತನ್ನ ಮಗಳು ಇನ್ನಿಲ್ಲ ಅನ್ನುವಂತ ವಿಷಯ ಅವರ ಮನಸ್ಸಿಗೂ ತುಂಬಾ ಹಿಂಸೆಯನ್ನ ಕೊಟ್ಟಿತ್ತು. ಆದರೆ ಅದಕ್ಕಿಂತಲೂ ಅಲ್ಲಿದ್ದಂತ ಅವಳ ಪತಿಯನ್ನ ನೋಡದಂತ ಆಕೆಯಲ್ಲಿ ತೀವ್ರ ಅಸಮಾಧಾನ ಹಾಗೂ ಕೋಪ ಭುಗಿಲೆದಿತ್ತು. ಅವನೇನೋ ತನ್ನ ಪತ್ನಿಯ ಶವದ ಮುಂದೆ ಕೂತು ಅಳ್ತಿದ್ದ. ಆದ್ರೆ ಅದನ್ನ ನೋಡದಂತ ಮೇರಿಗೆ ಯಾಕೋ ಅಲ್ಲಿಯ ವಾತಾವರಣ ನೋಡಿ ಬೇರೆ ಏನು ಅಂತ ಅನ್ಸೋದಕ್ಕೆ ಶುರುವಾಯ್ತು. ಅಲ್ಲಿ ಏನೂ ಸರಿ ಇಲ್ಲ, ಯಾವುದೋ ವಿಷಯವನ್ನ ಎಲ್ಲರೂ ಕೂಡ ಸೇರ್ಕೊಂಡು ಮರೆ ಮಾಡ್ತಾ ಇದ್ದಾರೆ ಎಂಬ ಅಗೋಚರ ಹಾಗೂ ಅಪರಿಚಿತ ಭಾವನೆ ಅವಳನ್ನ ಕಾಡೋದಿಕ್ಕೆ ಶುರು ಮಾಡುತ್ತೆ. ಅಲ್ಲಿ ಹೂತ್ ಹಾಕ್ದಂತ ಸತ್ಯ ಏನು ಎಂಬ ಬಗ್ಗೆ ಆಕೆಗೆ ತನ್ನ ಮಗಳು ಮಾತ್ರ ತಿಳಿಸೋದಿಕ್ಕೆ ಸಾಧ್ಯ. ಆದ್ರೆ ಅವಳಿಗ ಅದನ್ನ ಆಕೆಗೆ ಹೇಳೋದಿಕ್ಕೆ ತನ್ನ ಮಗಳೇ ಅಲ್ಲಿಗೆ ಬರಬೇಕು ಅಂತ ಮೇರಿಗೆ ಅನಿಸ್ತು. ಆ ರೀತಿ ಅನಿಸಿದಂತ ಮರುಕ್ಷಣನೆ ಅವಳು ಅಲ್ಲಿಂದ ನಿಲ್ಲದೆ ತೀವ್ರ ಅಸಮಾಧಾನದಿಂದ ತನ್ನ ಮನೆ ಕಡೆ ವೇಗವಾಗಿ ಹೆಜ್ಜೆ ಹಾಕೋದಿಕ್ಕೆ ಶುರು ಮಾಡಲು. ಮನೆಗೆ ಬಂದವಳೆ ಶಿಲ್ಬೆ ಮುಂದೆ ಮಂಡಿಯೂರಿ ಕುಳಿತು ಪ್ರಾರ್ಥನೆ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಅವಳು ತನ್ನ ಜೀವನದ ಕಷ್ಟ ಸುಖಗಳ ಬಗ್ಗೆ ಅಲ್ಲಿ ಹೇಳ್ಕೊಳ್ಳಿಲ್ಲ. ಅವಳು ದೇವರ ಬಳಿ ಹೇಳ್ಕೊಂಡಿದ್ದು ಒಂದೇ, ಹೇಗಾದ್ರೂ ಮಾಡಿ ತನ್ನ ಮಗಳ ಆತ್ಮ ತನ್ನ ಜೊತೆ ಬಂದು ಮಾತನಾಡುವಂತೆ ಹಾಗೂ ನಡೆದಂತ ಸಂಗತಿಯನ್ನ ಮುಕ್ತವಾಗಿ ಆಕೆ ತನಗೆ ತಿಳಿಸ್ಲಿ ಅಂತ ದೇವರ ಬಳಿ ಮೇರಿ ಭಕ್ತಿಯಿಂದ ಕೇಳ್ಕೊಳ್ತಾಳೆ. ಆದ್ರೆ ಇಲ್ಲಿ ಯಾವುದೇ ಪ್ರಾರ್ಥನೆ ಒಂದೇ ದಿನಕ್ಕೆ ನೆರವೇರಲ್ಲ. ಅದಕ್ಕೆ ಸ್ವಲ್ಪ ಸಮಯ ಕೂಡ ಹಿಡಿಯುತ್ತೆ. ಅದು ನೆರವೇರೋವರೆಗೂ ಯಾವುದೇ ವ್ಯಕ್ತಿ ಶ್ರದ್ಧಾ ಭಕ್ತಿಯಿಂದ ನಡೆದುಕೊಳ್ಬೇಕು ಹಾಗೂ ಅದು ಖಂಡಿತ ಆಗೇ ಆಗುತ್ತೆ ಅನ್ನುವಂತ ಭರವಸೆ ಮೇಲೆ ಅಚಲವಾದಂತ ವಿಶ್ವಾಸವನ್ನ ಇಡಬೇಕಾಗುತ್ತೆ. ಹೀಗಾಗಿ ಮೇರಿ ತನ್ನ ಮಗಳ ಅಂತ್ಯ ಸಂಸ್ಕಾರ ಆದಂತ ದಿನದಿಂದ ಮುಂದಿನ ಅನೇಕ ವಾರಗಳ ಕಾಲ ದಿನ ಕೂಡ ಕ್ಯಾಂಡಲ್ ಅನ್ನು ಹಚ್ಚಿ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ತನ್ನ ಮಗಳ ಆತ್ಮದ ಬರುವಿಕೆಗೆ ಇನ್ನಿಲ್ಲದ ಹಾಗೆ ತೌಕ್ತಿಂದ ಕಾಯ್ತಾ ಇದ್ಲು. ಈ ಒಂದು ಪ್ರಯತ್ನದಲ್ಲಿ ಆಕೆಯ ವರ್ತನೆ, ನಡೆ, ನುಡಿ ಇದೆಲ್ಲ ನೋಡುಗರಿಗೆ ತುಂಬಾ ವಿಚಿತ್ರ ಅಂತ ಕಾಣಿಸ್ತಿತ್ತು. ಅವಳು ತನ್ನಲ್ಲೇ ಮಾತನಾಡ್ಕೊಳ್ತಾ ತನ್ನನ್ನ ಯಾರೋ ಹಿಂಬಲಿಸ್ತಾ ಬರ್ತಿರುವಂತೆ ನಡೆದುಕೊಂಡು ಹೋಗೋದಿಕ್ಕೆ ಇದೇ ಕಾರಣ. ಅವಳು ಅಲ್ಲಿಂದ ಆಚೆಗೆ ಪ್ರತಿ ಕ್ಷಣ ತನ್ನ ಮಗಳ ಆತ್ಮ ತನ್ನ ಹತ್ರ ಬರ್ಲಿ ಅಂತಾನೆ ನಿರೀಕ್ಷೆಯನ್ನ ಮಾಡ್ತಾ ಇದ್ಲು. ಯಾವ ಕ್ಷಣದಲ್ಲಾದ್ರೂ ನನ್ನ ಮಗಳು ನನ್ನ ಹತ್ರ ಮಾತನಾಡಬಹುದು ಅನ್ನುವಂತ ಭಾವನೆಯಿಂದ ತನ್ನ ಜೊತೆ ತಾನೇ ಮಾತನಾಡ್ತಾ ಆಕೆ ಇರ್ತಾ ಇದ್ಲು. ಯಾರಾದ್ರೂ ಆಕೆಯ ಮನೆಗೆ ತನ್ನನ್ನ ನೋಡೋದಕ್ಕೆ ಬಂದ್ರೆ ಮಗಳ ಆತ್ಮಕ್ಕೆ ಅಡ್ಡಿಯಾಗುತ್ತೆ ಅನ್ನುವಂತ ಭಯದಿಂದ ಆಕೆ ಯಾರನ್ನೂ ಕೂಡ ಮನೆಗೆ ಸೇರಿಸ್ತಿರ್ಲಿಲ್ಲ. ಆದ್ರೆ ಆಕೆಯ ಮಗಳು ಮಣ್ಣಾದಂತ 1 ತಿಂಗಳ ನಂತರ ಒಂದಿನ ತನ್ನ ಮನೆಯಲ್ಲಿ ಒಂದು ಅಗೋಚರವಾದಂತ ಬಿಳಿಯ ಆಕೃತಿ ಕಾಣಿಸುತ್ತೆ. ಅದನ್ನ ನೋಡಿದವಳೆ ಮೇರಿ, ಹೌದು ಇದು ಖಂಡಿತವಾಗಿ ನನ್ನ ಮಗಳಂತ ನಂಬ್ತಾಳೆ. ಅವಳ ಪ್ರಾರ್ಥನೆಯಂತೆನೆ ಅವಳ ಮುಂದೆ ಈಗ ಅವಳ ಮಗಳ ಆತ್ಮ ಕಾಣಿಸ್ಕೊಂಡಿತ್ತು. ಆದ್ರೆ ಮಗಳು ಬಂದ ಸಂತೋಷ ಹೆಚ್ಚು ಹೊತ್ತು ಇರ್ಲಿಲ್ಲ. ಏಕೆಂದ್ರೆ ಆ ಬಿಳಿ ಪ್ರಕಾಶಮಾನವಾದ ಬೆಳಕಿನ ಬಳಿಗೆ ಮೇರಿ ಹೋಗ್ತಿದ್ದ ಹಾಗೇನೆ ಅದು ಅಲ್ಲಿಂದ ತಕ್ಷಣ ಮರೆಯಾಗುತ್ತೆ. ಇದರಿಂದ ಆಕೆಗೆ ತುಂಬಾ ನಿರಾಸೆ ಉಂಟಾಗುತ್ತೆ. ಆದ್ರೂ ಕೂಡ ಭರವಸೆ ಕಳೆದುಕೊಳ್ಳೋದು ಬೇಡ. ತನ್ನ ಪ್ರಾರ್ಥನೆ ಯಾವುದೋ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಭಾವಿಸಿದಂತ ಮೇರಿ ಮತ್ತೆ ತನ್ನ ಪ್ರಾರ್ಥನೆಯನ್ನ ಮುಂದುವರಿಸ್ತಾಳೆ. ಮುಂದಿನ 2-3 ದಿನ ಇದೇ ತರಹ ಪ್ರಕಾಶಮಾನವಾದ ಬೆಳಕು ಕಾಣಿಸ್ಕೊಂಡು ತಕ್ಷಣ ಕಣ್ಮರೆಯಾಗುತ್ತೆ. ಆದರೆ ಮೊದಲ ಸಲ ಈ ಜೋನ ಕಾಣಿಸ್ಕೊಂಡಂತ ಮುಂದಿನ 4ನೇ ದಿನದಂದು ಒಂದು ಬಿಳಿಯ ಆಕೃತಿ ಕಾಣಿಸುತ್ತೆ. ಈ ಸಲ ಅದು ಸ್ವಲ್ಪ ಹೊತ್ತು ಹಾಗೇನೆ ಸ್ಥಿರವಾಗಿ ನಿಂತಿತ್ತು. ಮೇರಿ ಅದನ್ನ ನೋಡ್ತಿದ್ದ ಹಾಗೇನೆ ಆ ಬೆಳಕಿನಿಂದ ತನ್ನ ಮಗಳು ಹೊರಬರುವಂತ ದೃಶ್ಯ ಅವಳಿಗೆ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತೆ. ಮೇರಿ ತನ್ನ ಮಗಳನ್ನ ಚಿಕ್ಕ ವಯಸ್ಸಿಂದ ತುಂಬಾ ಚೆನ್ನಾಗಿನೇ ಸಾಕಿದ್ಲು. ಆದ್ರೆ ಈಗ ತನ್ನ ಕಣ್ಣ ಮುಂದೆ ಕಾಣಿಸ್ತಾ ಇದ್ದಂತ ಆಕೃತಿ ಭೀಕರ ರೂಪದಲ್ಲಿ ಇತ್ತು. ತನ್ನ ಮಗಳು ಧರಿಸಿದಂತ ಬಟ್ಟೆಯೆಲ್ಲ ಕಪ್ಪಾಗಿ ಮಾಸಿ ಹೋಗಿತ್ತು. ಅವಳ ಮೈ ಕೂಡ ತುಂಬಾ ಒಣಗದಂತೆ ಕಾಣಿಸ್ತಿತ್ತು. ಆದ್ರೂ ಕೂಡ ಅದು ತನ್ನ ಮಗಳೆಂತ ಮೇರಿಗೆ ಖಚಿತ ಆಯ್ತು. ಇಷ್ಟಾದ್ರೂ ಕೂಡ ತನ್ನ ಮಗಳ ವಿಚಿತ್ರ ರೂಪ ನೋಡಿ ಆ ಕ್ಷಣ ಮೇರಿಗೂ ಭಯ ಶುರುವಾಗಿತ್ತು. ಆದ್ರೆ ನಾನು ಇಷ್ಟು ಕಾಲ ಕಾದಿದ್ದು ಇದೇ ಒಂದು ಕ್ಷಣಕ್ಕಾಗಿ. ಈಗ ಭಯ ಪಟ್ರೆ ಅವಳು ನನ್ನಿಂದ ದೂರ ಹೋಗ್ಬೋದು ಅಂತ ಮನೋಧೈರ್ಯವನ್ನ ತಂದ್ಕೊಂಡಂತ ಮೇರಿ ತನ್ನ ಮಗಳ ಕಡೆ ಮಮತೆಯಿಂದ ನೋಡ್ತಾ ಆ ಒಂದು ಪ್ರಶ್ನೆಯನ್ನ ಕೇಳಿದ್ಲು. ಮಗಳೇ, ನೀನು ಸತ್ತಿದ್ದು ಹೇಗೆ? ನನ್ಗೆ ಅದ್ರ ಬಗ್ಗೆ ಸತ್ಯ ಹೇಳು ಅಂತ ಕೇಳಿದ್ಲು. ತಾಯಿಯ ಈ ಪ್ರಶ್ನೆಗೆ ಮಗಳ ಆತ್ಮದ ಮುಖದಲ್ಲಿ ತುಂಬಾ ವೇದನೆಯ ಭಾವ ಮೂಡುತ್ತೆ. ಬಹಳ ಕಾಲದಿಂದ ಅವಳು ಅದ್ರ ಬಗ್ಗೆ ತನ್ನ ತಾಯಿಗೆ ತಿಳಿಸೋದಿಕ್ಕೆ ಕಾದಿದ್ಲು ಅನ್ನುವ ಹಾಗೆ ಮಗಳು ತಾಯಿಯನ್ನ ದೀನವಾಗಿ ನೋಡ್ತಾ ಬಾಯಿ ತೆರೆಯೋದಿಕ್ಕೆ ಶುರು ಮಾಡ್ತಾಳೆ. ಅಮ್ಮ, ನನ್ ಗಂಡ ಎರಾಸ್ಮನ್ ಸದ್ಯಕ್ಕೆ ಇಡೀ ಊರಿಗೆ ತುಂಬಾ ಬೇಕಾದ ಹಾಗೂ ಸಭ್ಯ ವ್ಯಕ್ತಿಯಂತೆ ಕಾಣಿಸ್ತಿರ್ಬಹುದು. ಆದ್ರೆ ಅವನೊಬ್ಬ ನರರೂಪದ ರಾಕ್ಷಸ ಅನ್ನುವಂತ ವಿಚಾರ ನನಗ್ ಮಾತ್ರ ಗೊತ್ತು. ಅವನು ನನ್ನ ಜೊತೆ ಯಾವತ್ತೂ ಕೂಡ ಸಮಾಧಾನದಿಂದ ಜೀವನ ಮಾಡ್ಲೇ ಇಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೂ ರೇಗಾಡ್ತಿದ್ದ, ಸಣ್ಣ ಸಣ್ಣ ವಿಷಯಕ್ಕೂ ಬೈಯೋದು ಹೊಡೆಯೋದು ಮಾಡ್ತಿದ್ದ. ಅದೇ ತರ ಅವತ್ತು ಜನವರಿ 22ನೇ ತಾರೀಕು ನಾನ್ ಮಾಡದಂತ ಅಡುಗೆ ರುಚಿಯಾಗಿಲ್ಲ ಅಂತ ಗಲಾಟೆಯನ್ನ ಶುರು ಮಾಡಿದ್ದ. ನಾನು ಆಗ ಬೇರೆ ಏನಾದ್ರೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಕೇಳುವಂತ ಸ್ಥಿತಿಯಲ್ಲಿ ಅವನು ಇರ್ಲಿಲ್ಲ. ಅವನು ನನ್ನ ಮೇಲೆ ಏಕಾಏಕಿ ದಾಳಿಯನ್ನ ಮಾಡಿ ಅವನು 2 ಕೈಗಳಿಂದ ನನ್ನನ್ನು ಹೊಡೆಯೋದಿಕ್ಕೆ ಶುರು ಮಾಡ್ದ ಹಾಗೂ ನನ್ನ ಕುತ್ತಿಗೆಯನ್ನು ಕೂಡ ಕೈಗಳಿಂದ ಹಿಸ್ಕೋದಿಕ್ಕೆ ಪ್ರಯತ್ನ ಪಟ್ಟಿದ್ದ. ಅವನು ಆ ರೀತಿ ಮಾಡದಂತ ಕೆಲವೇ ನಿಮಿಷಗಳಲ್ಲಿ ನನ್ನ ಜೀವ ಹಾರ್ಹೋಯ್ತು ಅಂತ ಮುಂತಾಗಿ ತನ್ನ ಗಂಡನ ರಾಕ್ಷಸಿಯ ಪ್ರವೃತ್ತಿ ಬಗ್ಗೆ ತಿಳಿಸಿದಂತ ಮಗಳ ಆತ್ಮ ಈಗ ಏನು ಕೂಡ ಹೇಳದೆ ಆಕಾಶದ ಕಡೆಗೆ ನೋಡ್ತಾ ಗಾಳಿಯಲ್ಲಿ ತೇಲೋದಿಕ್ಕೆ ಶುರುವಾಯಿತು.
ತನ್ನ ಮಗಳು ಸಾಯುವಾಗ ಎಷ್ಟು ಹಿಂಸೆಯನ್ನ ಪಟ್ಟಿರ್ಬೇಕು ಅಂತ ನೆನ್ಸ್ಕೊಂಡಂತ ಈ ಮೇರಿ ಅಲ್ಲೇನೆ ಕುಸ್ತು ಬಿದ್ದಿದ್ಲು. ಹಾಗೂ ಅಲ್ಲಿಂದ ಎದ್ದು ಅವತ್ತೇ ಬೆಳಿಗ್ಗೆ ಸೀದಾ ಅಧಿಕಾರಿಯ ಕಚೇರಿಗೆ ಹೋಗಿ ತನ್ನ ಅನುಭವಕ್ಕೆ ಬಂದಂತ ಎಲ್ಲವನ್ನೂ ಕೂಡ, ಅಂದ್ರೆ ತನ್ನ ಮಗಳ ಆತ್ಮ ಏನ್ ಹೇಳಿತ್ತೋ ಅದೆಲ್ಲವನ್ನೂ ಕೂಡ ಅವ್ರಿಗೆ ಯಥಾವತ್ತಾಗಿ ವಿವರಿಸ್ತಾಳೆ. ಆಗ ಆ ಶವ ಪರೀಕ್ಷೆ ಮಾಡದಂತ ವೈದ್ಯರಿಗೆ ಅವಳ ಕುತ್ತಿಗೆ ಮುರಿದದ್ದು ಗೊತ್ತಾಗುತ್ತೆ. ಆದ್ರೆ ವೈದ್ಯರು ಅವತ್ತು ಅವ್ರ ಮನೆಗೆ ಬಂದಾಗ ಈ ಎರಸ್ಮನ್ ಅವಳ ಶವನ ಚೆಕ್ ಮಾಡೋದಕ್ಕೆ ಬಿಡದೇ ಇದ್ದದ್ದು ಈ ವೈದ್ಯರಿಗೆ ನೆನಪಾಗುತ್ತೆ. ಅವತ್ತು ಅವನು ಅತೀವ ದುಃಖದಲ್ಲಿರುವ ಹಾಗೆ ನಟಿಸ್ತಾ ಅವಳ ತಲೆಯನ್ನ ಸವರ್ತಾ ಇದ್ದ. ಹಾಗೂ ಅವಳ ತಲೆ ಸುತ್ತ ಅವಳಿಗೆ ಇಷ್ಟಾದಂತ ಒಂದು ಸ್ಕಾರ್ಫ್ ತರದ ಬಟ್ಟೆಯನ್ನ ಸುತ್ತಿದ್ದ. ಬಹುಶಃ ಅವಳ ಕುತ್ತಿಗೆ ಮುರಿದಂತ ಸಂಗತಿ ವೈದ್ಯರ ಸಹಿತ ಅಲ್ಲಿ ಯಾರಿಗೂ ಗೊತ್ತಾಗದೇ ಇರ್ಲಿ ಅಂತ ಅವನು ಈ ರೀತಿ ಮಾಡಿರೋದಕ್ಕೆ ಸಾಧ್ಯ ಅಂತ ಅವರು ಕೂಡ ಅವನ ಮೇಲೆ ಅನುಮಾನ ಪಡ್ತಾರೆ. ಇಷ್ಟೇ ಅಲ್ಲ, ಅವತ್ತು ಅವಳ ಶವವನ್ನ ಕೊಫಿನಲ್ಲಿ ಇಡುವಾಗ್ಲೂ ಕೂಡ ಇದು ಅವಳ ನೆಚ್ಚಿನ ಸ್ಕಾರ್ಫ್ ಬಟ್ಟೆ ಅಂತ ಅವಳ ಕುತ್ತಿಗೆ ಸುತ್ತ ಅವನೇ ಇದನ್ನ ಸುತ್ತಿದ್ದ. ಇದನ್ನ ಅವತ್ತು ಎಲ್ಲರೂ ಗಮನಿಸಿದ್ರು ಕೂಡ ಅವನು ಇದನ್ನ ಯಾಕೆ ಮಾಡ್ದ, ಇದರ ಉದ್ದೇಶ ಏನು ಅಂತ ಅವತ್ತು ಯಾರಿಗೂ ಗೊತ್ತಾಗ್ಲಿಲ್ಲ. ಅವನು ಅವತ್ತು ಹೀಗೆ ಮಾಡೋದಕ್ಕೆ ಇದೇ ಕಾರಣ. ಅವಳ ಮುರಿದಂತ ಕುತ್ತಿಗೆನ ಯಾರು ಕೂಡ ಗಮನಿಸದೇ ಇರ್ಲಿ ಅಂತ ಅವನು ಈ ಕೆಲಸವನ್ನ ಮಾಡಿದ್ದ. ಇದೀಗ ಅವಳ ಶವ ಪರೀಕ್ಷೆ ಮಾಡದಂತ ವೈದ್ಯರಿಗೆ ಅವಳ ಕುತ್ತಿಗೆಯ ಮೂಳೆ ಡಿಸ್ಲೊಕೇಟ್ ಆಗಿರೋದು ಗಮನಕ್ಕೆ ಬಂದಿತ್ತು. ಇದೆಲ್ಲ ಆದ ಮುಂದಿನ ಕೆಲವೇ ಗಂಟೆಗಳಲ್ಲಿ ಎರಸ್ಮನ್ನ ಬಂಧನ ಆಗುತ್ತೆ. ಇಲ್ಲಿ ಮೇರಿ ಹೇಳಿದಂತ ಎಲ್ಲಾ ವಿಷಯಗಳನ್ನು ಕೂಡ ದಾಖಲು ಮಾಡ್ಕೊಂಡಂತ ನ್ಯಾಯಾಧೀಶರು ಅವನಿಗೆ ಜೀವಾವಧಿ ಶಿಕ್ಷೆ ತೀರ್ಪನ್ನ ಕೊಡ್ತಾರೆ. ಆದ್ರೆ ಇದಾಗಿ 3 ವರ್ಷಗಳ ನಂತರ, ಅಂದ್ರೆ 1900 ಇಸ್ವಿಯಲ್ಲಿ ಯಾವುದೋ ಖಾಲಿಯಿಂದಾಗಿ ಅವನು ಜೈಲಿನಲ್ಲೇ ಸಾವನ್ನಪ್ತಾನೆ. ಈ ಜೋನಳನ್ನ ಹೂತಾಕ್ದಂತ ಸಮಾಧಿಯನ್ನ ಮತ್ತೊಮ್ಮೆ ಜೀರ್ಣೋದ್ಧಾರ ಮಾಡಲಾಯಿತು. ಗ್ರೀನ್ ಬಿಯರ್ ಗೋಸ್ಟ್ ಕೇಸ್ ಅಂತಾನೆ ಪಾಶ್ಚಿಮಾತ್ಯ ವಲಯದಲ್ಲಿ ಹೆಸರಾದಂತ ಈ ಒಂದು ಘಟನೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆಯಿತು. ಹಾಗೂ ಆ ಸಮಾಧಿಯ ಬಳಿ ಈ ಕೇಸಿನ ಹಿನ್ನೆಲೆ ಹಾಗೂ ಇದರ ತನಿಖೆಗೆ ಆಕೆ ಆತ್ಮ ಹೇಳಿದಂತ ಸಂಗತಿಗಳನ್ನೆಲ್ಲ ಬರೆಸಿ ಸಾರ್ವಜನಿಕರಿಗೆ ಕಾಣುವಂತೆ ಇಡಲಾಗಿದೆ. ಆತ್ಮದ ಹೇಳಿಕೆಯನ್ನು ಪರಿಗಣಿಸಿ ಅಪರಾಧಿಗೆ ಶಿಕ್ಷೆ ಕೊಟ್ಟಂತ ಏಕೈಕ ಕೇಸ್ ಇದು ಅನ್ನುವಂತ ಅಪರೂಪದ ದಾಖಲೆ ಇದಕ್ಕಿದೆ. ವೀಕ್ಷಕರೇ, ಈ ಇಡೀ ಪ್ರಕರಣದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಇಲ್ಲಿ ನಿಜಕ್ಕೂ ಸತ್ತೋಳ ಆತ್ಮ ತನ್ನ ತಾಯಿ ಬಳಿ ಬಂದು ಎಲ್ಲವನ್ನ ಹೇಳ್ತಾ, ಅಥವಾ ಇದೆಲ್ಲ ಆಕೆಯ ತಾಯಿಯ ಚಿತ್ತ ಭ್ರಾಂತಿ ಮಾತ್ರ ಇರಬಹುದಾ? ಹೇಗೂ ಮೊದಲೇ ಅವಳಿಗೆ ತನ್ನ ಮಗಳ ಗಂಡನ ಮೇಲೆ ತುಂಬಾ ಅಸಮಾಧಾನ ಇತ್ತು. ಮಗಳು ಸತ್ತಂತ್ರ ಈ ರೀತಿ ಅವಳಿಗೆ ಭ್ರಮೆಗೆ ಒಳಗಾಗುವಂತೆ ಪ್ರಚೋದನೆ ಯಾಕೆ ಮಾಡಿರಬಾರದು? ತನ್ನ ಮಗಳು ಬಂದಂತೆ ಕಾಣಿಸ್ತಂತೆ ತನ್ಗೆ ಏನೋ ಹೇಳದಂತೆ ಮನೋಭ್ರಾಂತಿ ಆಕೆಗೆ ಉಂಟಾಗಿರಬಹುದಾದಂತ ಸಾಧ್ಯತೆಯನ್ನು ಕೂಡ ಇಲ್ಲಿ ತಳ್ಳಹಾಕುವ ಹಾಗಿಲ್ಲ. ಆಕೆಯ ಪತಿಗೆ ಈ ಹಿಂದೆ ಕೂಡ ಈಗಾಗಲೇ 2 ಮದುವೆಯಾಗಿತ್ತು. ಅದರಲ್ಲಿ ಮೊದಲನೇವಳು ಅವನು ಕೊಡುವಂತ ಟಾರ್ಚರ್ ತಾಳಲಾಗದೆ ಅವನ ಜೊತೆ ವಿಚ್ಛೇದನ ಪಡೆದು ದೂರಾಗಿದ್ಲು. ಇನ್ನು 2ನೇ ಪತ್ನಿಯ ಸಾವು ತುಂಬಾ ವಿಚಿತ್ರ ರೀತಿಯಲ್ಲಿ ಮನೆಯಲ್ಲೇ ನಡೆದಿತ್ತು. ಈ ಒಂದು ಸಾವಿಗೆ ಏನ್ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೂ 3ನೇ ಪತ್ನಿ ಈ ಜೋನಾ ಕೂಡ ಇದೇ ರೀತಿ ನಿಗೂಢ ರೀತಿಯಲ್ಲಿ ಸತ್ತು ಹೋಗಿದ್ಲು. ಈಗ ಆಕೆ ಆತ್ಮನೆ ಬಂದು ಇದಕ್ಕೆ ಬೇಕಾದ ಸಾಕ್ಷ್ಯನ ಒದಗಿಸಿ ಹೋಗಿದೆ ಅಂತ ಇದನ್ನ ತೀರ್ಮಾನಿಸಲಾಯಿತು. ಯಾವಾಗಲೂ ಒಂದ್ಸರಿ ಅವನು ಈ ಬಗ್ಗೆ ಕೇಳಿದಾಗ ತನಗೆ 7 ಜನರನ್ನ ಮದುವೆಯಾಗುವಂತ ಉದ್ದೇಶ ಮೊದಲಿಂದನೂ ಇತ್ತು, ನಾನು ಹೋಗುವಂತ ಮೊದಲು ಇದನ್ನ ನೆರವೇರಿಸಿ ಹೋಗ್ತೀನಿ ಅಂತ ಅವನು ಕೆಲವು ಅಧಿಕಾರಿಗಳ ಬಳಿ ಹೇಳಿದ್ದು ಕೂಡ ದಾಖಲಾಗಿದೆ. ಇಂಥ ವಿಚಿತ್ರ ಬಯಕೆ ಅವನಲ್ಲಿ ಯಾವ ಕಾರಣದಿಂದ ಇತ್ತೋ ಗೊತ್ತಿಲ್ಲ. ಬಹುಶಃ ಇದೇ ಒಂದು ಕಾರಣಕ್ಕೆ ಅವನು ತನ್ನ 3ನೇ ಪತ್ನಿಯನ್ನ ಕೊಲೆ ಮಾಡಬಹುದಾ? ಹೀಗೆಲ್ಲ ನಾವು ಊಹೆ ಮಾಡಬಹುದೇ ಹೊರತು ಇಲ್ಲಿ ಯಾವುದೇ ಪ್ರಾಕ್ಟಿಕಲ್ ಎವಿಡೆನ್ಸ್ ಇಲ್ಲ. ಇನ್ನು ಈ ಇಡೀ ಕೇಸಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.